ಆನ್ಲೈನ್ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳು ಓಲಾ ಆಗ್ಬೋದು, ಊಬರ್ ಆಗ್ಬೋದು, ರ್ಯಾಪಿಡೋ ಆಗ್ಬೋದು, ನಮ್ಮ ಯಾತ್ರೆ ಆಗ್ಬೋದು, ಈ ರೀತಿಯ ಆನ್ಲೈನ್ ಆ್ಯಪ್ ಸಂಸ್ಥೆಗಳಿಂದ ಟ್ಯಾಕ್ಸಿ ಚಾಲಕರುಗಳಿಗೆ ಸಂಪಾದನೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಬುಕಿಂಗ್ಸ್ಗಳು ಸರಿಯಾಗಿ ಬರ್ತಾ ಇಲ್ಲ. ಮತ್ತು ಸರ್ಕಾರಗಳು ಇವರು ನಿಗದಿಪಡಿಸಿರುವಂಥ ದರಗಳನ್ನು ಕೂಡ ನಮಗೆ ಕೊಡದೇನೆ ತುಂಬ ಕಂಡಮ್ ರೇಟ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಏರ್ಪೋರ್ಟ್ಗೆ ನಾವು ಡ್ರಾಪ್ ಹೋದ್ರೂ ಸಹ ರೇಟ್ ವರ್ಕೌಟ್ ಆಗ್ತಾ ಇಲ್ಲ. ಏರ್ಪೋರ್ಟಿಂದ ಸಿಟಿಗೆ ಬಂದರೂ ಕೂಡ ನಮಗೆ ವರ್ಕೌಟ್ ಆಗ್ತಾ ಇಲ್ಲ. ಪ್ರತಿದಿನ ಆನ್ಲೈನಲ್ಲಿದ್ರೂ ಕೂಡ ಸಂಪಾದನೆ ಮಾಡುವಂಥದ್ದು ತುಂಬ ಕಡಿಮೆ ಆಗೋಗಿದೆ. 24 ಗಂಟೆ ಆನ್ಲೈನಲ್ಲಿದ್ದರೂ ಸಹ ಒಂದು ದಿನ ಸಂಪಾದನೆ ಆದರೆ ಮತ್ತೊಂದು ದಿನ ಸಂಪಾದನೆ ಆಗೋದಿಲ್ಲ, ಇನ್ನೊಂದು ದಿನ 500 ರೂಪಾಯಿ ಸಂಪಾದನೆ ಆದರೆ ಹೆಚ್ಚು. ಈ ರೀತಿಯಲ್ಲಿ ಟ್ಯಾಕ್ಸಿ ಚಾಲಕರುಗಳ ಮನಸ್ಥಿತಿಗಳಾಗ್ಬಿಟ್ಟಿದೆ. ಮತ್ತೆರಡನೇದಾಗಿ ಆಟೋದಲ್ಲೂ ಕೂಡ ಅಷ್ಟೇ. ಬೈಕ್ ಟ್ಯಾಕ್ಸಿ ಬಂದಿದೆ, ಬೈಕ್ ಟ್ಯಾಕ್ಸಿಯಿಂದನೇ ನಮಗೆ ಬಿಸ್ನೆಸ್ ತುಂಬ ಹೊಡ್ತಾ ಬಿದ್ದಿದೆ. ಬೈಕ್ ಟ್ಯಾಕ್ಸಿ ಬರೋದಕ್ಕೂ ಮುಂಚೆ ಹೆಂಗೋ ಜೀವನ ಸಾಕ್ತಾ ಇತ್ತು. ಸರ್ಕಾರನೂ ಕೂಡ ಫ್ರೀ ಬಸ್ ಅಂತ ಹೇಳಿ ಅನೌನ್ಸ್ ಮಾಡಿದಾಗಿಂದನೂ ಕೂಡ ಒಂದು ಬೈಕ್ಗಳಿಂದ ಟ್ಯಾಕ್ಸಿ ಮಾದರಿಯಲ್ಲಿ ಏನು ಸೇವೆ ಕೊಡ್ತಾ ಇದ್ದಾರೆ ಅದರಿಂದನೂ ಕೂಡ ಹೊಡ್ತಾ ಬೀಳ್ತಾ ಇದೆ. ಮತ್ತೆ ಸರ್ಕಾರನೂ ಕೂಡ ಫ್ರೀ ಬಸ್ ಅಂತ ಏನು ಮಾಡಿದ್ದಾರೆ ಅದರಿಂದನೂ ಕೂಡ ನಮಗೆ ತುಂಬಾನೇ ಹೊಡ್ತಾ ಬೀಳ್ತಾ ಇದೆ. ಆಟೋದವರು ಸಹ ಅಷ್ಟೇ, ಒಂದು ದಿನ ಸಂಪಾದನೆ ಆದರೆ ಇನ್ನೊಂದು ದಿನ ಆಗೋದೇ ಇಲ್ಲ. ಮಳೆ ಸಂದರ್ಭದಲ್ಲಿ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಆದರೆ ಮಳೆಯಲ್ಲಿ ಗಾಡಿಗಳನ್ನ ಓಡಿಸೋದಕ್ಕಾಗಲ್ಲ, ಆಟೋ ಸಮಸ್ಯೆಗಳಾಗ್ತವೆ ಅಂತೇಳಿ ಈ ರೀತಿಯ ನಾನಾ ಕಾರಣಗಳು ಆಟೋ ಚಾಲಕರಲ್ಲಿ. ಇನ್ನು ಗೂಡ್ಸ್ ಲೈನಲ್ಲೂ ಕೂಡ ಅಷ್ಟೇ, ಅವು ಕೂಡ ಇದೇ ಥರ ಆನ್ಲೈನ್ ಆ್ಯಪ್ ಸಂಸ್ಥೆಗಳು ಬಂದಿರೋದ್ರಿಂದ, ಅದರಲ್ಲೂ ಈ ಪೋರ್ಟರು, ಆಂಕಲ್ ಡೆಲಿವರಿ ಅಂದ್ಕೊಂಡು ಇನ್ನೊಂದಷ್ಟು ಆ್ಯಪ್ಗಳೆಲ್ಲ ಇರೋದ್ರಿಂದ ಅವ್ರುಗಳು ಕೂಡ ಈ ಸಂಸ್ಥೆಗಳು ಸೇರ್ಪಡೆ ಮಾಡಿಸ್ಕೊಂಡು ಅವ್ರಿಗೂ ಇದೇ ರೀತಿಯಲ್ಲಿ ಆಟೋ ಮತ್ತು ಕ್ಯಾಬ್ನವ್ರಿಗೆ ಯಾವ ರೀತಿ ಸಂಪಾದನೆಯಲ್ಲಿ ಹೊಡ್ತಾ ಬೀಳ್ತಾ ಇದೆ ಅವ್ರಿಗೂ ಅದೇ ರೀತಿಯಲ್ಲೇ ಹೊಡ್ತಾ ಬೀಳುವಂಥ ರೀತಿಯಲ್ಲಿ ಆಗೋಗಿದೆ. ನೋಡಿ, ಎಲ್ಲ ವಿದ್ಯಮಾನಗಳನ್ನ ಆಧರಿಸಿ ಇವತ್ತಿನ ದಿನ ಚಾಲಕರುಗಳ ಮನಸ್ಥಿತಿಗಳು ಎಲ್ಲೋಗ್ಬಿಟ್ಟಿದೆ ಅಂದರೆ, ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ, ನಮ್ಗಳಿಗೇನು ನ್ಯಾಯ ಕೊಡಿಸ್ತಾ ಇಲ್ಲ, ನಮ್ಗಳಿಗೇನು ಸಂಪಾದನೆಗಳಾಗ್ತಾ ಇಲ್ಲ. ಈ ಸಂಘ ಸಂಸ್ಥೆಗಳು ಮಾಡಿಕೊಂಡು ಇವ್ರದೇ ಆದ ರೀತಿಯಲ್ಲಿ ಇವರ ವರ್ತನೆಗಳನ್ನ ತೋರಿಸ್ಕೊಂಡು ಸಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಚಾಲಕರುಗಳ ಮನಸ್ಸಲ್ಲಿದೆ. ಮೊದಲನೇದಾಗಿ ನಮ್ಮ ನಿನ್ನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಚಾಲಕರಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ. ಯಾಕೆ ಅಂದರೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲೂ ಸಹ ನಾವು ಶಂಕರ್ ನಾಗ್ ಅವರ ಜನ್ಮದಿನದ ಬಗ್ಗೆ ನಮ್ಮ ಸಂಘಟನೆ ವತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವೆಲ್ಲ ಬರಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವೆಲ್ಲೂ ಕೂಡ ಕರೆನೇ ಕೊಟ್ಟಿಲ್ಲ. ಯಾಕೆ ಅಂದರೆ ನಮ್ಮದೇ ಆದ ಸಂಘಟನೆ ಇದೆ, ನಮ್ಮದೇ ಆದ ಸಂಘಟನೆ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಚಾಲಕರನ್ನೆಲ್ಲ ಒಗ್ಗೂಡಿಸ್ಕೊಂಡು, ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಈ ರೀತಿಯ ಸಂಪಾದನೆ ಹೊಡೆತದಿಂದ ಮನಸ್ಥಿತಿ ಇರುವಂಥ ಚಾಲಕರುಗಳು ಬರದೇ ಇರ್ಬೋದು, ಆದರೆ ಆ ಒಂದು ದಿನಕ್ಕೆ ನಾವು ಹೋಗಲೇಬೇಕು, ಆ ದಿನನ ಅರ್ಥಪೂರ್ಣವಾಗಿ ನಾವು ಪೂರೈಸಲೇಬೇಕು ಅನ್ನೋ ರೀತಿಯಲ್ಲಿ ನಿನ್ನೆಯ ಕಾರ್ಯಕ್ರಮಕ್ಕೆ ಬಂದಂಥ ಚಾಲಕರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಒಂದು ಅಷ್ಟು ಕಾರ್ಯಕ್ರಮಗಳನ್ನ ಮಾಡಿದೋ. ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಮತ್ತು ನಿನ್ನೆ ನಡೆದಂತಹ ಒಂದು ಸಂಭ್ರಮಾಚರಣೆಯ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ರ್ಯಾಲಿ ಆಗಿರ್ಬೋದು. ನೋಡಿ, ನಾನು ಒಂದಕ್ಕೊಂದು ಎಲ್ಲ ಸಿಂಕ್ ಮಾಡಿಕೊಂಡು ಈ ಲೈವಲ್ಲಿ ನಾನು ಮಾತಾಡ್ತಿರೋ ಉದ್ದೇಶ ಇಷ್ಟೇ, ನಿಮ್ಗಳಿಗೆ ಸ್ಪಷ್ಟವಾಗಿ ವಿಚಾರ ಅರ್ಥ ಆಗಬೇಕು ಅನ್ನೋದು ಒಂದೇ. ನೋಡಿ, ಏನು ಕ್ಯಾಬ್ ಚಾಲಕರುಗಳು, ಆಟೋ ಚಾಲಕರುಗಳು, ಗೂಡ್ಸ್ ಚಾಲಕರುಗಳು ನಮಗೆ ಸಂಪಾದನೆಯಲ್ಲಿ ತುಂಬ ತೊಂದರೆ ಆಗಿದೆ ಅಂತ ಹೇಳಿ ನೀವು ಈ ಆನ್ಲೈನ್ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳ ಬಗ್ಗೆ ನೀವು ಹೇಳ್ತೀರಿ. ನಾವು ಇವಾಗಿಂದ ಅಲ್ಲ, ಸುಮಾರು 2016ರಿಂದನೂ ಕೂಡ ಈ ಸಂಸ್ಥೆಗಳಿಂದ ಹಂತವಾಗಿ ಯಾವಾಗ ನಮ್ಮ ಮೇಲೆ ತೊಂದರೆಗಳು ಶುರುವಾಗಕ್ಕೆ ಪ್ರಾರಂಭ ಆಯಿತೋ ಅವತ್ತಿಂದನೂ ಕೂಡ ಈ ಸಂಸ್ಥೆಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಅಷ್ಟೇ ಚಪ್ಪಲಿಗಳನ್ನು ಕೂಡ ಸಂಸಿದೀವಿ, ಅಷ್ಟೇ ಮನವಿಗಳನ್ನ ಕೊಟ್ಟಿದ್ದೀವಿ, ಅಷ್ಟೇ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೂ ಕೂಡ ಎಲ್ಲ ಪಕ್ಷದವ್ರ ಹತ್ರನೂ ಕೂಡ ಸಾರಿ ತಮಟೆ ಹೊಡೆದು ಅವ್ರ ಹತ್ರ ಎಲ್ಲ ಹಲ್ದಿದೀವಿ. ಹಂಗಾಗಿ ಇದೆಲ್ಲ ನಮ್ಮ ಜೀವನದಲ್ಲಿ ಆಗಿರುವಂಥ ಅನುಭವಗಳು. ಯಾಕೆ ಅಂದರೆ ಅಲ್ಟಿಮೇಟ್ ಯಾರ ಹಿಂದೆ ಅಲ್ಲಿದ್ರೂ ಕೂಡ, ಯಾವ ಒಬ್ಬ ಅಧಿಕಾರಿಯ ಹಿಂದೆ ಅಲ್ಲಿದ್ರೂ ಕೂಡ, ಯಾವ ಒಬ್ಬ ರಾಜಕೀಯ ಪಕ್ಷದ ನಾಯಕರ ಹಿಂದೆ ಅಲ್ಲಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕಾರ್ಮಿಕರ ವರ್ಗಕ್ಕೆ ಏನು ಅನುಕೂಲತೆಗಳಾಗಬೇಕಾಗಿದೆ, ಅವರ ಕುಂದುಕೊರತೆಯ ಮನವಿ ಏನಿದೆ ಅದು ಸಂಪೂರ್ಣವಾಗಿ ಅವ್ರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋ ಮನಸ್ಥಿತಿ ಯಾವ ರಾಜಕಾರಣಿಗೂ ಇಲ್ಲ, ಯಾವ ಅಧಿಕಾರಿಗೂ ಕೂಡ ಇಲ್ಲ. ಅಧಿಕಾರಿ ಅವನ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋದಕ್ಕೆ, ಅವನು ಏನು ರಾಜಕಾರಣಿಗಳಿಗೆ ಆ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳೋದಕ್ಕೆ ದುಡ್ಡನ್ನ ಸುರಿದಿರ್ತಾನೆ, ಅದಕ್ಕೆ 10ರಷ್ಟು ದುಡ್ಡು ಮಾಡೋದನ್ನೇ ಅಧಿಕಾರಿ ನೋಡ್ತಿರ್ತಾನೆ. ಇನ್ನು ಬಡವ್ರ ಬಗ್ರ ಕಷ್ಟನ ಖಂಡಿತ ಅವ್ನು ನೋಡೋದಿಲ್ಲ ಅಧಿಕಾರಿಗಳು. ಇನ್ನು ರಾಜಕಾರಣಿಗಳು
ಈ ಸಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಮುಂದಿನ ಸಲ ಜನ ನಮ್ಮ ಪಕ್ಷನ ಗೆಲ್ಲಿಸ್ತಾರೋ ಇಲ್ವೋ, ಈ ಬಾರಿ ಬಂದಿರೋ ಅಧಿಕಾರನ ಪಡ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೂಟಿ ಹೊಡೆಯೋದನ್ನ ನೋಡ್ತಾರೆ ಹೊರತು ಬಡವರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ರಾಜಕಾರಣಿಗಳಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಇಂಥದ್ನೆಲ್ಲ ನಮಗೆ ತಿಳ್ಕೊಂಡಿರೋದ್ರಿಂದ ಇಲ್ಲಿ ಕಾರ್ಮಿಕರ ಕುಂದುಕೊರತೆಗಳನ್ನ ನಿವಾರಣೆ ಮಾಡುವಂಥದ್ದು ಬರೀ ಬೂಟಾಟಿಕೆ ಮಾತುಗಳಲ್ಲಿ ಅವರಲ್ಲಿ ನಾವು ಕಾಣ್ತಿದೀವಿ ಅಷ್ಟೇ. ನಾವೇನೋ ಮಾಡ್ಬಿಡ್ತೀವಿ ಅಂತಾರೆ, ಅವ್ರು ಖಂಡಿತ ಏನೂ ಮಾಡಲ್ಲ, ಇವ್ರಗಳ ಜೊತೆನೆ ಶಾಮೀಲಾಗಿರ್ತಾರೆ. ನೋಡಿ, ಈ ಆಪ್ ಅಗ್ರಿಗೇಟರ್ ಸಂಸ್ಥೆಗಳನ್ನ ಒಳಗಡೆ ಬಿಟ್ಟಿರೋರಾದ್ರೂ ಯಾರು? ಇದೇ ರಾಜಕಾರಣಿಗಳು. ಯಾಕೆ ಅಂದ್ರೆ ಆಪ್ ಸಂಸ್ಥೆಗಳು ನಾವು ಉದ್ಯೋಗ ಕೊಡ್ತೀವಿ, ಉದ್ಯೋಗ ನಿರ್ಮೂಲನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ನಮ್ಮ ರಾಜ್ಯಕ್ಕೆ ಬರ್ತಾರೆ, ಬಂದು ಇಲ್ಲಿ ಬಂಡವಾಳಶಾಹಿಗಳ ಒಂದು ಸಭೆಗಳನ್ನ ನಡೆಸ್ತಾರೆ. ಸರ್ಕಾರನೇ ಅವ್ರಿಗೆ ರೆಡ್ ಕಾರ್ಪೆಟ್ ನ ಹಾಸ್ತಿ ನಮ್ಮ ತೆರಿಗೆ ದುಡ್ಡಲ್ಲೇನೆ ಕಾರ್ಯಕ್ರಮಗಳನ್ನ ಮಾಡಿ ಅವ್ರಗಳಿಗೆ ಇಲ್ಲಿ ಉದ್ಯೋಗ ಕೊಡ್ತಾರೆ. ಯಾಕೆ ಅಂದ್ರೆ ಸರ್ಕಾರದವ್ರ ಕೈಯಲ್ಲಿ ಕೊಡುವಂತ ಸಾಮರ್ಥ್ಯ ಇಲ್ಲ, ಉದ್ಯೋಗ ಅವ್ರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಇನ್ನು ಉದ್ಯೋಗ ಮಾಡೋವ್ರ ಹತ್ರ ಕಿತ್ಕೊಂಡು ತಿಂತಾರೆ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಸರ್ಕಾರ ನಡೆಸ್ತಾ ಇದ್ರೆ. ಆದ್ರೆ ಆ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಈ ಸಂಸ್ಥೆಗಳನ್ನ ಒಳಗಡೆ ಬಿಟ್ಕೊಂಡಿರ್ತಾರೆ. ಈ ಒಳಗಡೆ ಬಂದಂತ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳನ್ನಾಗ್ಲಿ ಅಧಿಕಾರಿಗಳನ್ನಾಗ್ಲಿ ಕ್ಯಾರೆ ಅನ್ನಲ್ಲ ಅವರು. ಯಾಕೆ ಅಂದ್ರೆ ಅವ್ರನ್ನ ಒಳಗಡೆ ಬಿಟ್ಕೊಂಡಿರೋರೇ ಇವರು. ಹಂಗಿದ್ಮೇಲೆ ನೀವ್ ಯಾವ ಸರ್ಕಾರದ ಹತ್ರ ಹೋಗಿ ಈ ಸಂಸ್ಥೆ ನಮಗ್ ತೊಂದರೆ ಆಗ್ತಾ ಇದೆ, ನಮ್ಗೆ ತೊಂದರೆ ಸರಿಪಡಿಸ್ಕೊಡಿ ಅಂತ ಕೇಳ್ತೀರಾ? ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಅಧಿಕಾರಿಗಳು ಕೂಡ ಅಷ್ಟೇ, ಅವ್ರನ್ನ ಏನು ಮಾಡಕ್ ಸಾಧ್ಯನೇ ಇಲ್ಲ. ಯಾಕೇನು ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಅಧಿಕಾರಿಗಳ ಕೈಯಲ್ಲಿ ರಾಜಕಾರಣಿಗಳ ಕೈಗೊಂಬೆಗಳಾಗಿರ್ತಾರೆ ಅಧಿಕಾರಿಗಳು. ಇಲ್ಲ ಅಂದ್ರೆ ಅವ್ರನ್ನ ನೀರು ನೆರಳಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡೋದಾಗ್ಬೋದು, ಇಲ್ಲ ಅಂದ್ರೆ ಅವ್ರಗಳಿಗೆ ಅನುಕೂಲತೆಗಳನ್ನ ಏನ್ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡದೇ ಇರೋದಾಗಿರ್ಬೋದು. ಈ ರೀತಿ ನಾನಾ ತರ ಕಾರಣಗಳು ರಾಜಕಾರಣಿಗಳಿಂದ ಅಧಿಕಾರಿಗಳ ಮೇಲೆ ಇದ್ದೇ ಇರ್ತದೆ. ಇನ್ನು ಅಧಿಕಾರಿಗಳು ಕೂಡ ಅಷ್ಟೇ, ಯಾವನೇನಾದ್ರೂ ಹಾಳ್ಬಿದ್ದೋಗ್ಲಿ, ನಾವು ದುಡ್ಡು ಮಾಡ್ಬೇಕಷ್ಟೇ, ಯಾವ ಕಾರ್ಪೊರೇಟ್ ಸಂಸ್ಥೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗೆ ದುಡ್ಡು ತಂದು ಕೊಟ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅಧಿಕಾರಿಗಳು ವಲಯ ಇದೆ. ಹೀಗಿದ್ಮೇಲೆ ಇವರಿಂದ ಎಲ್ಲ ಏನು ಕೂಡ ನಿರೀಕ್ಷೆ ಪಡೋಕ್ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಾದ್ಮೇಲೆ ಏನಕ್ಕೆ ಅದರಿಂದ ಹೋರಾಡ್ಕೊಂಡು ನಿಂತ್ಕೊಳ್ಬೇಕು ಅನ್ನೋದು ನಮ್ಗೆ ಯಾವಾಗ್ಲೂ ಅರಿವಾಯ್ತು. ಅರಿವಾದ್ಮೇಲೆ ಏನ್ ಬದಲಾವಣೆ ತರ್ಬೋದು, ಏನ್ ಅನುಕೂಲ ಮಾಡ್ಕೊಡ್ಬೋದು ಅಂತ ಹೇಳಿ ಈ ಸಮಸ್ಯೆಗಳನ್ನ ಆಧರಿಸಿ ನಾವು ಕೆಲಸ ಮಾಡಕ್ ಹೊರಟಾಗ ಒಂದೇ ನಮಗ್ ಬೇಕಿದ್ದು, ಎಕ್ಸ್ಪೆಷಲಿ ಕ್ಯಾಬ್ ಡ್ರೈವರ್ಸ್ ಮತ್ತೆ ಆಟೋ ಡ್ರೈವರ್ಸ್ಗಳಿಗೆ ಸಂಪಾದನೆ ಏನಾಗಬೇಕಾಗಿದೆ, ಆ ಸಂಪಾದನೆಗೆ ಮೂಲ ಮಂತ್ರನೇ ಅವರ ಗಾಡಿಯಲ್ಲಿರುವಂತ ಮೀಟರ್ಗಳು. ಕ್ಯಾಬ್ನವರು ಕೂಡ ಮೀಟರ್ನ ಅಳವಡಿಸ್ಕೊಳ್ಬೇಕು, ಟ್ಯಾಕ್ಸಿ ಆಟೋದವರು ಕೂಡ ಮೀಟರ್ನ ಅಳವಡಿಸ್ಕೊಳ್ಬೇಕು. ಇವರಿಬ್ರು ಕೂಡ ಮೀಟರ್ ಅಳವಡಿಸ್ಕೊಂಡ್ರು ಅಂದ್ರೆ ಸರ್ಕಾರ ಏನು ಈ ತೆರಿಗೆ ಕಟ್ಕೊಂಡು ನಮ್ಮ ಜೀವನ ನಡೆಸುವಂತ ಒಂದು ಈ ವಲಯಕ್ಕೆ ಒಂದು ಸರ್ಕಾರ ನಿಗದಿಪಡಿಸ್ತಿರುತ್ತೆ ದರ. ಈ ದರನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾವು ಯಾವತ್ತು ಅರ್ಥ ಮಾಡ್ಕೊಂಡು ಆಗ್ಲಿಂದನೂ ಕೂಡ ನಾವು ಕ್ಯಾಬ್ ಚಾಲಕರುಗಳಿಗೆ ಹೇಳಿದ್ದೇ ಇಷ್ಟು. ನೋಡಿ, ಯಾವ ಕಾರ್ಪೊರೇಟ್ ಸಂಸ್ಥೆಗಳ ಬಾಗ್ಲತ್ರ ನೀವು ಅಲದ್ರೂ ಕೂಡ ನಿಮ್ಗೆ ನ್ಯಾಯ ಸಿಗೋದಿಲ್ಲ. ಹಂಗಾಗಿ ನೀವು ದಯವಿಟ್ಟು ಈ ಆಪ್ ಸಂಸ್ಥೆಗಳನ್ನ ಬಳಸೋದನ್ನ ನಿಲ್ಲಿಸಿ. ಯಾಕೆ ಅಂದ್ರೆ ಅವ್ರನ್ನ ನಿಮ್ಮನ್ನ ಅಡಿಟ್ ಮಾಡಿದ್ದಾರೆ, ಈ ಆನ್ಲೈನ್ ವ್ಯವಸ್ಥೆಗೆ ನಿಮ್ನೆಲ್ಲ ತಂದಿದ್ದಾರೆ. ಆದ್ರೆ ಅವರಿಂದ ನಿಮಗೆ ತೊಂದರೆ ಆಗ್ತಿದೆ, ಅವರಿಂದ ನಿಮ್ಗೆ ಬಿಸ್ನೆಸ್ ಏನೋ ನಡೀತಿಲ್ಲ ಅಂದ್ರೆ ಮೀಟರ್ಗಳನ್ನ ಅಳವಡಿಸ್ಕೊಂಡು ಮೀಟರ್ ಸರ್ವಿಸ್ ಕೊಡುವಂತ ಒಂದು ಆನ್ಲೈನ್ ಆಪ್ ಕೂಡ ಸರ್ಕಾರ ಮಾಡಬೇಕಾಗಿರುವಂತ ಆನ್ಲೈನ್ ಆಪ್ ಕೂಡ ನಗರ ಮೀಟರ್ ಅನ್ನೋ ಒಂದು ಹೆಸರಲ್ಲಿ ಆ ಒಂದು ಕನ್ನಡದ ಯುವಕರು, ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಕನ್ನಡದ ಯುವಕರು ಒಂದು ಕನ್ನಡದ ಸಂಸ್ಥೆನ ತೆರೆದಿದ್ದಾರೆ. ನೀವೆಲ್ಲ ಅವ್ರಿಗೆ ಕೈ ಜೋಡಿಸಿ ಈ ಅಗ್ರಿಗೇಟರ್ ಆಪ್ ಸಂಸ್ಥೆಗಳು ರೇಟ್ ಕೊಡ್ತಾ ಇಲ್ಲ ಅನ್ಕೊಂಡು ಅಲ್ಲಿ ದಿನಪೂರ್ತಿ ನೀವು ಜೀವನನ ಹಾಳು ಮಾಡ್ಕೊಳ್ಳೋ ಬದಲು ಅದನ್ನೆಲ್ಲವನ್ನು ಕೂಡ ನಿಲ್ಲಿಸಿ ನೀವುಗಳು ಈ ಕಡೆ ಎಲ್ಲರೂ ಕೂಡ ಕೈ ಜೋಡಿಸುವಂತ ಕೆಲಸ ಮಾಡಿ ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ನಾವು ಸತತವಾಗಿ ತಿಳಿಸ್ಕೊಡ್ತಾ ಬಂದೋ. ಆದ್ರೆ ನಿಮ್ಗೆ ಅದು ಯಾವುದೂ ಬೇಕಿಲ್ಲ. ನೋಡಿ, ಒಂದು ಸರ್ಕಾರ ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ ಅಂತೇಳಿ ನಾನು ಪ್ರಾರಂಭದಲ್ಲಿ ಮಾತಾಡಿದೆ. ಆ ರೀತಿ ಸರಿ ಇಲ್ಲದೆ ಇರುವಂತ ವ್ಯವಸ್ಥೆಯಲ್ಲಿ ಏನ್ ಬದಲಾವಣೆ ತರಬೇಕು ಅನ್ನೋ ರೀತಿಯಲ್ಲೂ ಕೂಡ ನಾನು ಹೇಳಿದೆ. ಆ ಒಂದು ಬದಲಾವಣೆಗೆ ನಮ್ಮ ಚಾಲಕರ ವರ್ಗದವರು ಬರೋದಕ್ಕೆ ರೆಡಿ ಇಲ್ಲ. ಮತ್ತೆ ನೀವುಗಳು ಇಡೀ ಶಾಪ ಹಾಕೋದು ಯಾರಿಗೋಸ್ಕರ? ನಿಮ್ಗೆ ಸಂಪಾದನೆ ಆಗ್ತಿಲ್ಲ, ನಿಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ಈ ಆಪ್ ಸಂಸ್ಥೆಗಳು ಸರಿ ಇಲ್ಲ, ನಮ್ಗೆ ಇವರಿಂದ ಮುಕ್ತಿ ಬೇಕು, ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋ ರೀತಿಯಲ್ಲಿ ಅನ್ಕೊಳ್ಳೋ ಅಂತ ನೀವುಗಳು ಮೀಟರ್ನ ಅಳವಡಿಸ್ಕೊಂಡು ಮೀಟರಲ್ಲಿ ಈ ಒಂದು ವ್ಯವಸ್ಥೆನ ತಂದಿದೀವಿ, ಈ ವ್ಯವಸ್ಥೆ ಕೈ ಜೋಡಿಸಿ ಎಲ್ಲ ಬಂದು ಒಗ್ಗಟ್ಟಾಗಿ ನಿಲ್ರಯ್ಯ ಅಂತಾರೆ. ನೀವ್ ಯಾರು ಬರಕ್ ರೆಡಿ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕೆ ಹೋಗ್ತೀರಾ? ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನೀವುಗಳು ಮಾಡಿರೋ ಅಂತ ವ್ಯವಸ್ಥೆಗೆ ಬಂದು ಕೈ ಜೋಡಿಸೋದಕ್ಕೆ ರೆಡಿ ಇಲ್ಲ. ಆದ್ರೆ ನೀವುಗಳು ದೂಷಣೆ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಒಂದು ಜೀವನ ಸಂಪಾದನೆನ ಹಾಳು ಮಾಡ್ಕೊಂಡು ಕೂತಿರೋ ಅಂತವ್ರು ನೀವು. ಬದಲಾವಣೆ ವ್ಯವಸ್ಥೆ ತಂದ್ರೂ ಕೂಡ ಬರಕ್ ರೆಡಿ ಇಲ್ಲ ನೀವುಗಳು.
ಏನೋ ನರೇಂದ್ರ ಮೋದಿ ಅವರೇನೋ ಕೇಂದ್ರ ಸರ್ಕಾರದಿಂದ ಒಂದು ಟ್ಯಾಕ್ಸಿ ರೆಡಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದು ಬಂದ ಮೇಲೆ ನೋಡ್ಬೇಕು, ಅದೆಲ್ಲ ಕಾರ್ಯಾಚರಣೆ ನಡೆದ ಮೇಲೆ. ಯಾಕೆಂದ್ರೆ ಒಂದು ಸೊಸೈಟಿ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ, ನೋಡ್ಬೇಕು ಅದು ಬಂದ್ರೂ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬದಲಾವಣೆ ತರೋದಕ್ಕೆ ನೀವು ಯಾರು ರೆಡಿ ಇಲ್ಲ. ಇನ್ನು ಆಟೋ ಚಾಲಕರುಗಳು, ನಮ್ಗೆ ಬೈ ಟ್ಯಾಕ್ಸಿ ಬಂದ ಮೇಲೆ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ, ಸರ್ಕಾರನೂ ಕೂಡ ಫ್ರೀ ಬಸ್ ಬಿಟ್ಟಿದೆ ಅಂತ ಹೇಳಿದ್ರು. ಬೈಕ್ ಟ್ಯಾಕ್ಸಿ ಬಂದಿದೆ, ಯಾವ ಆಪ್ಗಳು ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇರೋದು? ಓಲಾ, ಊಬರ್, ರ್ಯಾಪಿಡೋ, ಕ್ವಿಕ್ ರೈಡ್ ಅಂತ ಹೇಳಿ ಈ 4 ಆಪ್ ಅಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇದಾವೆ. ಈ ಆಪ್ಗಳನ್ನ ನೀವೆಲ್ಲ ಅನ್ಇನ್ಸ್ಟಾಲ್ ಮಾಡಿ ಆಟೋ ಡ್ರೈವರ್ಗಳು ಮೀಟರ್ ಹಾಕೊಂಡು ಸಂಪಾದನೆ ಮಾಡೋದ್ರ ಕಡೆಗೆ ಒಂದು ಆಪ್ ಇದೆ, ಅದು ಕನ್ನಡಿಗರ ಆಪೇ. ಕನ್ನಡಿಗರೇ ರೆಡಿ ಮಾಡಿರುವಂತ ಒಂದು ಸಂಸ್ಥೆ. ಈ ಕನ್ನಡಿಗರ ಸಂಸ್ಥೆಗೆ ಎಲ್ಲರೂ ಕೂಡ ಬಂದು ಕೈ ಜೋಡಿಸಿ, ಒತ್ತಿ ಹೇಳ್ತಾ ಇದ್ದೀನಿ ಕನ್ನಡಿಗರ ಸಂಸ್ಥೆ ಅಂತ ಹೇಳಿ. ಯಾಕೆ ಆಮೇಲೆ ಮಾತಾಡ್ತೀನಿ ಅದನ್ನ. ಬಂದು ಕೈ ಜೋಡಿಸಿ ಇದ್ರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ರಯ್ಯ. ಅವರು ಬೈಕ್ ಟ್ಯಾಕ್ಸಿ ನಿಲ್ಸೋವರೆಗೂ ಕೂಡ ನಿಮ್ಮ ಆಪ್ಗಳನ್ನ ನಾವು ಆನ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಒಂದು ಖಡಕ್ ಸಂದೇಶ ಕೊಡಿಸಿ ಒಗ್ಗಟ್ಟಾಗ್ರಯ್ಯ ಎಲ್ಲರೂ ಕೂಡ. ನೀವೆಲ್ಲ ಈ ಆಪ್ ಸಂಸ್ಥೆಗಳನ್ನ ಲಾಗೌಟ್ ಮಾಡಿ ಎಲ್ಲ ಈ ಕಡೆ ಬಂದ್ರೆ ಜನ ಅಲ್ಲಿ ಗಾಡಿಗಳು ಬುಕ್, ಅಲ್ಲಿ ಎಷ್ಟು ಬುಕ್ ಮಾಡಿದ್ರು ಗಾಡಿಗಳು ಸಿಗ್ತಾ ಇಲ್ಲ, ಇರಪ್ಪ ಅಂದ್ಬಿಟ್ಟು ತಾನಾಗೆ ಬರ್ತಾರೆ ನಗರ ಮೀಟರ್ಗೆ. ಮೀಟರ್ ಸರ್ವಿಸ್ ಕೊಡಿ ಕ್ಯಾಬ್ ಅವರು, ಆಟೋದವರು. ನಿಮ್ಗೆ ಅದ್ಯಾವುದು ಬೇಕಿಲ್ಲ. ನಿಮಗ್ ಬೇಕಿರೋದೇನೋ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅವರು ಬೈಕ್ ಟ್ಯಾಕ್ಸಿ, ಸಾರಿ ನಮ್ಮ ಯಾತ್ರಿ ಇಲ್ಲ, ಓಲಾ, ಊಬರ್, ರ್ಯಾಪಿಡೋದವರು ಬೈಕ್ ಟ್ಯಾಕ್ಸಿನ ನಿಲ್ಲಿಸಬೇಕು. ನಾವು ಅದರಲ್ಲೇ ಸಂಪಾದನೆ ಮಾಡಬೇಕು. ಅವರು ಏನ್ ರೇಟ್ ಕೊಡ್ತಾರೋ ಆ ರೇಟ್ ನಾವು ತಗೊಂಡು ಜೀವನ ಮಾಡಬೇಕು ಅನ್ನೋ ಮನಸ್ಥಿತಿಲೇ ಇದೀರೇ ಹೊರತು. ಆದ್ರೆ ನೀವ್ ಯಾರು ಕೂಡ ಮೀಟರ್ ಹಾಕೊಂಡು ಸಂಪಾದನೆ ಮಾಡುವಂತ ಒಂದು ವ್ಯವಸ್ಥೆನ ಏನ್ ತಂದಿದೀವಿ ಅದಕ್ಕೆ ಬಂದು ಕೈ ಜೋಡಿಸ್ತಿಲ್ಲ ಅಂದ್ಮೇಲೆ, ನೀವು ಬೈಕ್ ಟ್ಯಾಕ್ಸಿಯ ವಿಚಾರವಾಗಿ ನೀವು ಏನೇ ಮಾತಾಡಿದ್ರು ಕೂಡ ವೇಸ್ಟ್. ಯಾಕೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ? ಯಾಕೆ ಅವ್ರನ್ನ ದೂಷಣೆ ಮಾಡೋದಕ್ಕೆ ಹೋಗ್ತೀರಾ? ನಿಮ್ಮಲ್ಲಿ ನೀವು ಯಾರು ಸರಿಪಡಿಸ್ಕೊಳ್ಳೋದಕ್ಕೆ ಸರಿ ಇಲ್ಲ. ಅವ್ರು ಯಾರು ಸರಿ ಇಲ್ಲ ಅಂತ ಹೇಳೋ ನಾವುಗಳು ಎಷ್ಟರ ಮಟ್ಟಕ್ಕೆ ಸರಿಯಾಗಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ? ಆ ರೀತಿಯಲ್ಲಿ ಸರಿಪಡಿಸುವಂತ ವ್ಯವಸ್ಥೆನೂ ಕೂಡ ನೀವು ಮಾಡ್ಕೊಟ್ರು ಬರ್ತಿಲ್ಲ ಅಂದ್ಮೇಲೆ ನಿಮ್ಗಳಿಗೆ ಇನ್ಯಾವ ರೀತಿಯಲ್ಲಿ ಅನುಕೂಲ ಮಾಡ್ಕೊಡ್ಬೇಕ್ರಪ್ಪ? ಅಮಾಯಕರುಗಳು, ಚಾಲಕರುಗಳು ಇನ್ನೂ ಏನೋ ಒಂದಿಬ್ರು 3 ಜನ ಕಾಮೆಂಟ್ ಹಾಕಿದ್ರು ನೆನ್ನೆ ಮೊನ್ನೆ ಪೋಸ್ಟ್ಗೆ. ಬಿಡ್ರಿ, ಆ ಕೆಟ್ಟು ಮನಸ್ಥಿತಿಯಿಂದ ಆಚೆಗೆ ಬಂದು ಏನ್ ಬದಲಾವಣೆ ತರಬೇಕೋ ಆ ಬದಲಾವಣೆ ತಂದಿದೀವಿ. ಆ ತಂದಿರೋ ಬದಲಾವಣೆಗೆ ನೀವೆಲ್ಲ ಕೈ ಜೋಡಿಸ್ಕೊಂಡು ಒಗ್ಗೂಡ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ. ನಿಮ್ಗೆಲ್ಲ ಅವರೇ ಬೇಕು, ಅವರಿಂದನೇ ಅನುಕೂಲ ಆಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಅವರೆಲ್ಲ ಬಿಸ್ನೆಸ್ ಮಾಡಕ್ ಬಂದಿರೋರು, ಸರ್ಕಾರ ನಿಗದಿಪಡಿಸಿರೋ ರೇಟ್ ಕೊಡಲ್ಲ ಅವರು. ನೀವು ತಲೆ ಕೆಳಗಡೆ ಮಾಡಿ ಕಾಲ್ ಮೇಲ್ಗಡೆ ಮಾಡಿದ್ರು ಕೂಡ ಅವ್ರು ಸರ್ಕಾರ ನಿಗದಿಪಡಿಸಿರೋ ರೇಟ್ ಅವ್ರು ಕೊಡಲ್ಲ. ನಿಮ್ಗೆ ಬೇಕಾಗಿ ಇದೆಯಲ್ಲ, ಸರ್ಕಾರ ನಿಗದಿಪಡಿಸಿರೋ ರೇಟ್ ಇದೆ, ಅದಕ್ಕೆ ನೀವು ಯಾರು ಬಂದು ಕೈ ಜೋಡ್ಸಕ್ ರೆಡಿ ಇಲ್ಲ. ಇನ್ನೇನು ಸಂಘಟನೆ ಅವ್ರು ಏನ್ ಮಾಡ್ಬೇಕಪ್ಪ? ಏನ್ ತಲೆ ಕತ್ತರಿಸ್ಬಿಟ್ಟು ನಿಮ್ ಕಾಲ್ಗಳ ಹತ್ರ ಇಟ್ಕೊಡ್ಬೇಕಾ? ಅಷ್ಟು ಅನುಕೂಲ ಮಾಡಿಕೊಟ್ರು ರೆಡಿ ಇಲ್ಲ. ಇನ್ನು GPS ಪ್ಯಾನಿಕ್ ಬಟನ್ ಅಲ್ರಯ್ಯ, 12-13 ಸಾವಿರ ರೂಪಾಯಿ, 15 ಸಾವಿರ ರೂಪಾಯಿ, 18 ಸಾವಿರ ರೂಪಾಯಿ, 20 ಸಾವಿರ ರೂಪಾಯಿ ಕೊಟ್ಟು GPS ಪ್ಯಾನಿಕ್ ಬಟನ್ಗಳನ್ನ ಹಾಕಂತಿದ್ದೀರಾ. ಇದೇ ಸರ್ಕಾರ ಆದೇಶ ಕೊಟ್ಟಿತ್ತು. ಎಷ್ಟೋ 8,000 ಸಮಥಿಂಗ್ ಏನೋ ಅಮೌಂಟ್ ಅನ್ನ ಮೆನ್ಷನ್ ಮಾಡಿ ಆದೇಶದ ಕಾಪಿಯಲ್ಲಿ. ನೋಡ್ರಯ್ಯ, ಇದೆಲ್ಲ ಜಾಸ್ತಿ ಕೊಡ್ತಾ ಇದ್ದೀರಾ. ಇದೊಂದು ದೊಡ್ಡ ಮಾಫಿಯಾ. ಈ ಮಾಫಿಯಾದಲ್ಲಿ ಕೆಲವರೆಲ್ಲ ಇದಾರೆ, ಇನ್ವಾಲ್ವ್ ಆಗಿದ್ದಾರೆ. ನೀವೆಲ್ಲ ಏನು ಕಿರೀಟ ಇಟ್ಟು ಮೆರೆಸಿದ್ರಲ್ಲ, ಅವ್ರಂತವ್ರೆಲ್ಲ ಇದಾರೆ ಒಳಗಡೆ. ನೀವೆಲ್ಲ ಅಷ್ಟು ಕೊಟ್ಟು ಹಾಕ್ಸ್ಕೊಳಕ್ ಹೋಗ್ಬೇಡಿ, ಎಲ್ಲ ಒಗ್ಗೂಡ್ರಯ್ಯ, ಕೋರ್ಟ್ ಮೊರೆ ಹೋಗೋಣ ಅಂದೋ. ಅದಕ್ಕೆ ನೀವ್ ಯಾರು ಬರಕ್ ರೆಡಿ ಇಲ್ಲ. ಎಲ್ಲ ಸಿಕ್ಕಿದ ಕಡೆ ಹಾಕಿಸ್ಕೊಂಡ್ರಿ. ಅಂತದ್ರಲ್ಲೂ ಕೂಡ ಒಂದು ಪ್ರಯತ್ನ ಪಟ್ಟು GST ಬಿಲ್ ಅನ್ನ ಮಸ್ಟ್ ಅಂಡ್ ಶುಡ್ ಕೇಳಿ ಅಂತ ಹೇಳಿ ಅದಕ್ಕೊಂದೆಲ್ಲ ಗ್ರೂಪ್ ಮಾಡ್ದೋ. ನಾವು ಆ ಗ್ರೂಪ್ ನ ಮಾಡ್ಕೊಂಡು ವರ್ಷ ಎಫ್ಸಿಗೆ ಹೋದ್ರೆ ಮತ್ತೆ ಸುಲಿಗೆ ಮಾಡ್ತಾರೆ 5-5 ಸಾವಿರ ರೂಪಾಯಿ ದುಡ್ಡನ್ನ ಅಂತ ಹೇಳಿ ಟೀಮ್ ನ ಕಟ್ಕೊಂಡು RTI ಹಾಕೊಂಡು ಲಾಯರ್ನ ಇಟ್ಕೊಂಡು ಪ್ರೋಸೆಸ್ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದೀವಿ. ಅದ್ರ ಬಗ್ಗೆ ಕೂಡ ಜಾಗೃತಿ ಮೂಡಿಸಿ ಇದನ್ನ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿದ್ರೆ ಒಳ್ಳೇದಾಗ್ತದೆ. ಬಂದ್ರಯ್ಯ ಕೈ ಜೋಡಿಸ್ರಿ ಅಂದ್ರೆ ನೀವ್ ಯಾರು ಅದಕ್ಕೆ ಬರಕ್ ರೆಡಿ ಇಲ್ಲ. ನಿಮ್ಗಳಿಗೆ ಏನೋ GPS ಪ್ಯಾನಿಕ್ ಬಟನ್ ರೇಟ್ ಜಾಸ್ತಿ ಆಗೋಯ್ತು, ಇದರಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಒಳ್ಳೇದ್ ಮಾಡ್ಕೊಡೋರು ಯಾರು ಇಲ್ಲ ಅಂದ್ರು. ಒಳ್ಳೇದ್ ಮಾಡ್ಕೊಡೋ ರೀತಿ ತೋರಿಸಿದ್ರು ಕೂಡ ನೀವ್ ಯಾರು ಬರಕ್ ರೆಡಿ ಇಲ್ಲ. ನಿಮ್ಗೆ ಹೆಂಗ್ ಒಳ್ಳೇದಾಗ್ಬೇಕು? ಇದು ನಿಮ್ಗಳ ಕತೆಗಳು. ಇನ್ನು ಕೇಂದ್ರ ಸರ್ಕಾರದಿಂದ ರೇಟ್ನೆಲ್ಲ ಕಮ್ಮಿ ಮಾಡಿದರೆ GST ರೇಟ್ ಅನ್ಕೊಂಡು ಈ ಆಟೋಗಳನ್ನ ಯದ್ವಾ ಡೀಲರ್ಗಳೆಲ್ಲ ಸೇರ್ಕೊಂಡು, ಆಮೇಲೆ ಕೆಲವು ಸಂಘಟನೆಯವರೆಲ್ಲ ಸೇರ್ಕೊಂಡು ನಿಮ್ಗೆಲ್ಲ ಮೋಸಗಳು ಮಾಡ್ಕೊಂಡು ಲೂಟಿ ಹೊಡಿತಾ ಇದ್ರು. ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಕೊಂಡು ಆ ಎಲ್ಲಾ ವಿಚಾರಗಳನ್ನ ಆಧರಿಸಿ ನಿಮ್ಗೆಲ್ಲಾ ತರ ಮಾಹಿತಿಗಳನ್ನ ಕೊಟ್ಕೊಂಡು ಅದಕ್ಕೂ ಸಹ ಗ್ರೂಪ್ಗಳನ್ನ ಮಾಡಿ
ಪರಿಪೂರ್ಣವಾಗಿ ಮಾಹಿತಿಗಳು ಕೊಟ್ಟು ಇಂಥದಕ್ಕೆಲ್ಲ ನೀವು ಕೈ ಜೋಡಿಸ್ಬೇಕ್ರಯ್ಯ. ಅವ್ರು ಜಾಸ್ತಿ ದುಡ್ಡು ತಗೊಂಡ್ರೆ ಅವ್ರ ಮೇಲೆ ನಾವು ಈ ತರ ಕನ್ಸ್ಯೂಮರ್ ಕೋರ್ಟ್ಗೆ ಕೇಸ್ ಹಾಕ್ಬೋದು, ಬನ್ರಿ DC ಅವ್ರನ್ನ ಕೇಳ್ಬೋದು ಅಂತೇಳಿ ಎಲ್ಲಾ ತರ ಗ್ರೂಪ್ಗಳನ್ನ ಮಾಡಿ ಲಿಂಕ್ಗಳನ್ನ ಬಿಟ್ಟು ತಿಳಿಸ್ಕೊಟ್ರು ಕೂಡ ನಿಮ್ಗಳಿಗೆ ಯಾರು ಬರೋದಕ್ಕೆ ಅವಶ್ಯಕತೆ ಇಲ್ಲ. ನಾನಾ ತರ ಸಮಸ್ಯೆಗಳನ್ನ ಇರೋ ಅಂತದಕ್ಕೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಡೋ ರೀತಿಯಲ್ಲಿ ಎಲ್ಲಾ ಮಾಹಿತಿಗಳು ಕೊಟ್ಟು ಕೂಡ ವ್ಯವಸ್ಥೆಗಳು ಮಾಡ್ಕೊಟ್ರು ಇದು ಯಾವುದಕ್ಕೂ ಕೂಡ ನೀವು ಬರೋದಕ್ಕೆ ರೆಡಿ ಇಲ್ಲದೆ ಎಲ್ಲೋ ಕೂತ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡೋದು, ಎಲ್ಲೋ ಕೂತ್ಕೊಂಡು ಬಂದು ಫೇಸ್ಬುಕ್ಗಳಲ್ಲಿ ಕಾಮೆಂಟ್ಗಳು ಹಾಕೋದು, ಬರೀ ಈ ತರ ಟೀಟ್ನಿ ಕೆಲಸಗಳು ಮಾಡ್ಕೊಂಡು ನೀವು ಇರ್ತೀರೇ ಹೊರತು ಬದಲಾವಣೆ ತರೋ ಅಂತ ಕೆಲಸಕ್ಕೆ ಯಾವುದಕ್ಕೂ ಕೈ ಜೋಡಿಸಲ್ಲ. ಇನ್ಯಾವನೋ ಅಲ್ಲಿ ಹಿಡ್ಕೊಂಡು ಹೊಡೆದ, ಇಲ್ಯಾವನೋ ಹಂಗಂದ, ಅಲ್ಯಾವನೋ ಹಂಗಂದ ಅನ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂತೀರ. ಆಮೇಲೆ ಅವಾಗ್ಲಿಂದ ಹೇಳಿದೆ ಕನ್ನಡಿಗರ ಸಂಸ್ಥೆ ಅಂತ. ನೀವೆಲ್ಲ ಇಷ್ಟು ವರ್ಷದಿಂದ ಬೆಳೆಸಿದಿರಲ್ಲ, ಓಲಾ, ಊಬರ್, ರ್ಯಾಪಿಡೋ ಅನ್ಕೊಂಡು, ನಮ್ಮ ಯಾತ್ರಿ ಅನ್ಕೊಂಡು, ಈ ಸಂಸ್ಥೆಗಳೆಲ್ಲ ಯಾರಣ್ಣ ಇರೋದು? ಎಲ್ಲ ಕನ್ನಡಿಗರು ಅನ್ಕೊಂಡಿದ್ದೀರಾ? ಕೇರಳದಿಂದ ಬಂದು ತುಂಬಿಕೊಂಡವ್ರೆ, ಒರಿಸ್ಸಾ, ಅಸ್ಸಾಂ, ಬಿಹಾರಿಂದ ಎಲ್ಲ ಹಿಂದಿಯವ್ರು ಬಂದು ತುಂಬಿಕೊಂಡವ್ರೆ, ಇನ್ನು ಅಕ್ಕಪಕ್ಕದ್ದು ತಮಿಳ್ನಾಡು, ಆಂಧ್ರ ಅಲ್ಲಿಂದನೂ ಕೂಡ ಬಂದು ತುಂಬಿಕೊಂಡವ್ರೆ. ಯಾಕ್ರಣ ಆ ಸಂಸ್ಥೆಗಳನ್ನ ಬೆಳೆಸ್ತೀರಾ? ಕನ್ನಡಿಗರ ಸಂಸ್ಥೆನ ಬೆಳೆಸ್ರಯ್ಯ. ಕನ್ನಡಿಗರು ಇಲ್ಲಿ ಬಂದು ನೆಲೆ ಊರೋದು ಕೂತ್ಕೊಂತೀವಿ ಅಂತಾರಲ್ಲ, ಅಂತವ್ರನ್ನ ಬೆಳೆಸಿ. ಇಂಥ ಆಪ್ ಸಂಸ್ಥೆಯವ್ರನ್ನೆಲ್ಲ ಬೆಳೆಸ್ಬಿಟ್ಟು ಹಿಂದಿಯವ್ರುಗಳು ಬಂದು ತುಂಬಿಕೊಂಡವ್ರು. ಮೊನ್ನೆ ಯಾವ್ದೋ ಒಂದು ವಿಡಿಯೋ ನೋಡಿದೆ, ಯಾವ್ದೋ ಒಂದು ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ, ಕನ್ನಡಿಗನ್ ಕಾರ್ಗೆ ಹಿಂದಿ ಅವನು ಬಂದು ಗುದ್ದಿರ್ತಾನೆ. ಅವನೊಂದು ವಿಡಿಯೋ ಮಾಡ್ತಾನ ಹುಡುಗ, ಹಿಂದ್ಗಡೆ ಹಿಂದಿಯವ್ರುಗಳ್ದು ಒಂದು 20-25 ಕಾರ್ಗಳು ಬಂದು ನಿಂತಿರುತ್ತೆ, ಇವನೊಬ್ಬ ನಿಂತ್ಕೊಂಡು ಬಾಯ್ ಬಡ್ಕೊಂತ ಇರ್ತಾನೆ. ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಕನ್ನಡಿಗರ ಪರಿಸ್ಥಿತಿ ಅಂದ್ರೆ ಅದಕ್ಕೆ ಕಾರಣ ಯಾರಣ್ಣ? ಇಂಥ ಸಂಸ್ಥೆಗಳನ್ನ ಬೆಳೆಸ್ಕೊಟ್ಟ ಮೇಲೆ ಇವರೆಲ್ಲಾ ಕಡೆಯಿಂದ ಕರ್ಕೊಂಬಂದ್ ತುಂಬ್ತವ್ರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ಕೊಂಡ್ರೆ ಆಗಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರು ಸಂಸ್ಥೆಗಳನ್ನ ಹುಟ್ಟಾಕಿದ್ರೆ ಅಂತ ಸಂಸ್ಥೆಯಿಂದ ನಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ಅಂತದಕ್ಕೆ ಕೈ ಜೋಡಿಸ್ಬೇಕೇ ಹೊರತು ಇಂಥ ಸಂಸ್ಥೆಗಳನ್ನೆಲ್ಲ ಬೆಳೆಸ್ಕೊಂಡು ಹಿಂದಿಯವ್ರುಗಳನ್ನ, ಕೇರಳದವ್ರನ್ನೆಲ್ಲ ತುಂಬಿಸ್ಕೊಂಡಿದ್ರೆ ಎಲ್ಲಣ್ಣ ಡ್ಯೂಟಿ ಬರ್ತಾ ಇಲ್ಲ ಅನ್ಕೊಂಡು ನೀವು ರೋಡಲ್ಲಿ ಕೂತಿದ್ರೆ ಎಲ್ಲಿಂದ ಬರ್ತದಣ್ಣ? ಫ್ಲೀಟ್ ಗಾಡಿಗಳವೆ, ಫ್ಲೀಟ್ ಆಟೋಗಳವೆ, ಗೂಡ್ಸ್ಗೆ ಚಿಕ್ಕ ಗಾಡಿಗಳು ಬಿಟ್ಟವ್ರೆ. ಇದ್ರೊಳಗಡೆ ಇರೋರಲ್ಲ ಯಾರಣ್ಣ? ಎಲ್ಲ ಕೇರಳದವರು, ಹಿಂದಿ ವಾಲಾಗಳು ಎಲ್ಲ ಅಕ್ಕಪಕ್ಕದ ರಾಜ್ಯದಿಂದ ಬಂದು ಅವ್ರಗಳಿಗೆ 800, 900, 1000 ರೂಪಾಯಿ ದುಡ್ಡನ್ನ ಕಟ್ಕೊಟ್ಕೊಂಡು ಇಲ್ಲಿ ತುಂಬಿ ತುಳುಕ್ತವ್ರೆ. ಅವರೆಲ್ಲ ಎಚ್ಚಳಿಕೆ ಆದ್ಮೇಲೆ ಕಂಡ್ರಣ ನಿಮ್ಗೆಲ್ಲ ಸಂಪಾದನೆಗಳು ಇಲ್ದಂಗೆ ಆಗಿರೋದು. ಅವರೆಲ್ಲ ಎಚ್ಚಳಿಕೆ ಆಗೋದಕ್ಕೆ ಕಾರಣ ಯಾರು? ಈ ಆಪ್ ಸಂಸ್ಥೆಗಳು. ಅವ್ರನ್ನೇ ನೀವು ಲಾಗಿನ್ ಮಾಡಿ ಅವ್ರನ್ನ ಬೆಳೆಸ್ಕೊಟ್ಕೊಂಡು, ಪ್ರತಿದಿನ ಅವ್ರನ್ನ ಬೆಳೆಸ್ಕೊಟ್ಕೊಂಡು ಹಿಂದಿಯವ್ರುಗಳು ಜಾಸ್ತಿ ಆಗ್ಬಿಟ್ಟವ್ರೆ, ಕೇರಳದವ್ರು ಜಾಸ್ತಿ ಆಗವ್ರೆ, ಬೇರೆ ರಾಜ್ಯದವರೆಲ್ಲ ಜಾಸ್ತಿ ಆಗವ್ರೆ. ನಮ್ಗಳಿಗೆ ಸಂಪಾದನೆ ಆಗ್ತಿಲ್ಲ. ಅವ್ರುಗಳೆಲ್ಲ ಯಾವ್ಯಾವ ಗಾಡಿಗಳೆಲ್ಲ ತಗೊಂಡ್ಬಂದ್ಬಿಟ್ಟು ನಮ್ ಗಾಡಿಗೆ ಬಿಸ್ನೆಸ್ ಆಗ್ದಿಲ್ದಾರ ಮಾಡ್ತವ್ರೆ. ಇಂಥದನ್ನೆಲ್ಲ ಹೇಳ್ತಿರೋರಾದ್ರೆ ಯಾರಣ್ಣ? ನೀವುಗಳೇ ಅಲ್ವೇನ್ರಣ? ಯಾರಣ್ಣ ಸಮಸ್ಯೆ? ಆ ಸಮಸ್ಯೆ ಪರಿಹಾರ ತಗೊಳ್ಳೋದಕ್ಕೆ ಅಂತ ಆಪ್ ಸಂಸ್ಥೆಗಳನ್ನ ಇಲ್ಲಿಂದ ಗಂಟು ಮೂಟೆ ಕಟ್ಸ್ಬೇಕು ಅಂದ್ರೆ ಯಾವ ರಾಜಕಾರಣಿ ಕೈಯಲ್ಲೂ ಆಗಲ್ಲ, ಯಾವ ಅಧಿಕಾರಿ ಕೈಯಲ್ಲೂ ಆಗಲ್ಲ. ಯಾಕೆ ಅಂದ್ರೆ ಅವ್ರು ಸರ್ಕಾರಕ್ಕೆ ಟ್ಯಾಕ್ಸ್ ಅಷ್ಟು ಕಟ್ತಾ ಇರ್ತಾರೆ. ಸರ್ಕಾರಗಳು ಅವ್ರನ್ನ ಮುಟ್ಟಕ್ ಆಗಲ್ಲ. ಇನ್ನು ಅಧಿಕಾರಿಗಳು ಮುಟ್ಟಿದ್ರಂತೂ ಅವ್ರ ಕತೆ ಅರೋಹರ ಮಾಡಾಕ್ ಕೊಡ್ತಾರೆ. ಈ ತರ ವ್ಯವಸ್ಥೆ ಐತೆ. ಇವ್ರನ್ನ ಸದೆ ಬಡಿಯಕ್ಕೆ ಇರೋ ಅಂತವ್ರೆ ಆ ಸಂಸ್ಥೆಗಳಲ್ಲಿ ಸೇರ್ಪಡೆ ಆಗಿರುವಂತ ಚಾಲಕರುಗಳು. ಇಂಥವ್ರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಬರ್ರಯ್ಯ ಈ ತರ ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಕರೆ ಕೊಟ್ಟು ಕರೆದ್ರು ಕೂಡ ಎತ್ತು ಏರ್ಗಳಿದ್ರೆ ಕೋಣ ನೀರ್ಗಿಳಿತು ಅಂದಂಗೆ ಮತ್ತೆ ಓಡೋಗ್ ಆ ಸಂಸ್ಥೆಗಳಲ್ಲಿ ಲಾಗಿನ್ ಮಾಡ್ಕೊಂಡು ಸಂಪಾದನೆ ಆಗ್ತಾ ಇಲ್ಲ, ರೇಟ್ ಕಮ್ಮಿ ಕೊಡ್ತವ್ರೆ. ಹೌದು, ಅವ್ರು ಯಾವ್ಯಾವ ರಾಜ್ಯದಿಂದ ಜನ ಬೇಕೋ ಕರ್ಸ್ಕೊಂಡವ್ರೆ. ಅವ್ರ ಗಾಡಿಗಳಿಗೆ ಏನು ಡ್ರೈವರ್ಗಳು ತುಂಬಬೇಕೋ ತುಂಬ್ತವ್ರೆ. ನಿಮ್ಗಳು ಹೆಂಗೆ ಹಂತವಾಗಿ ತುಳಿಬೇಕೋ ತುಳಿತವ್ರೆ. ನಿಮ್ಗೆ ಅವರೇ ಬೇಕು, ನೀವು ಅಲ್ಲೇ ಬೆಳೆಸ್ಬೇಕು ಸಂಸ್ಥೆನ. ಅವ್ರನ್ನೇ ಉದ್ಧಾರ ಮಾಡ್ಬೇಕು ಅನ್ಕೊಂಡು ನಿಂತ್ಕೊಂಡು ಬೈ ಟ್ಯಾಕ್ಸ್ ನಿಲ್ತಾ ಇಲ್ಲ, ನಮಗ್ ರೇಟ್ ಕೊಡ್ತಾ ಇಲ್ಲ, ನಮಗ್ ಸರ್ಕಾರ ಮೋಸ ಮಾಡ್ತಾ ಇದೆ, ಇವನ್ನೆಲ್ಲ ಯಾಕ್ರಯ್ಯ ಹೇಳ್ಕೊಂಡ್ ಕೂತ್ಕೊಂತೀರಾ? ಅನುಕೂಲದ ವ್ಯವಸ್ಥೆ ಇದ್ರೂ ಕೂಡ ಬರಕ್ ರೆಡಿ ಇಲ್ಲ. ನಿಮ್ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗ್ತಾ ಇದೆ. ಆ ದೌರ್ಜನ್ಯ ದಬ್ಬಾಳಿಕೆ ನಡೆಸುವಂತವ್ರನ್ನ ಮಟ್ಟ ಹಾಕ್ಬೇಕು, ಕೈ ಜೋಡಿಸ್ಕೊಂಡು ಈ ತರ ಹೋಗ್ಬೇಕು. ಬರ್ರಯ್ಯ ಅಂದ್ರೆ ಬರಕ್ ರೆಡಿ ಇಲ್ಲ. ನೀವ್ ಯಾವ್ದಕ್ಕೂ ಬರಕ್ ರೆಡಿ ಇಲ್ದೆ ಇವ್ರ ಕಥೆನೇ ಇಷ್ಟು. ಇವ್ರಿನ್ನ ಜೀವನದಲ್ಲಿ ಇವರು ಮೇಲಕ್ಕೂ ಇಳಿಯಲ್ಲ, ಕೆಳಕ್ಕೂ ಇಳಿಯಲ್ಲ ಅಂತ ತಿಳ್ಕೊಂಡು ನಾವು ನಮ್ದೇ ಆದ ರೀತಿಯಲ್ಲಿ ಸಂಘಟನೆಗಳನ್ನ ಮಾಡ್ಕೊಂಡು ಡ್ರೈವರ್ಸ್ಗಳಿಗೆ ಸಪೋರ್ಟ್ ಮಾಡ್ಕೊಂಡಿರೋ ಅಂತವ್ರನ್ನ ಒಂದು ಒಗ್ಗೂಡಿಸ್ಕೊಂಡು ಕಾರ್ಮಿಕರ ಪರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅದಕ್ಕೂ ಕೂಡ ಸಹಿಸ್ಕೊಳಕ್ಕಾಗದೆ ತಿಕ್ ಮೆಣಸಿನ್ಕಾಯಿ ಇಟ್ಕೊಂಡು ಕಾಮೆಂಟ್ಗಳು ಹಾಕೊಂಡ್ರೆ ಯಾರಣ್ಣ ಹೊಣೆ?
ನೋಡಿ, ನಮ್ಮ ಸಂಘಟನೆಯಲ್ಲಿ ಇರುವಂತವ್ರು ನಾವು ಮಾಡೋದೇ ಇಷ್ಟೋ. ಅವರು ಕಷ್ಟ ಅಂತ ಸಮಸ್ಯೆ ಅಂತ ಅಪ್ಡೇಟ್ ಕೊಟ್ರೆ ಅವ್ರ ಅಪ್ಡೇಟ್ ಕೇಳ್ತೀವಿ, ಸಂಘಟನೆಯಲ್ಲಿ ಇದಾರ ಸ್ಪಂದಿಸ್ತೀವಿ. ಹೊರಗಡೆ ನಿಮ್ಮಂತವ್ರುಗಳು ಏನ್ ಕೂತ್ಕೊಂಡು ಕಾಮೆಂಟ್ಗಳು ಹಾಕ್ತಿರಲ್ಲ, ಏನ್ ಕೂತ್ಕೊಂಡು ಹಿಂದೆ ಮುಂದೆ ಮಾತಾಡ್ಕೊಂಡು ಪ್ರಯೋಜನ ಬರ್ದಿದ್ದಿರೋ ರೀತಿಲಿ ಇರ್ತಿರಲ್ಲ, ನಿಮ್ಮಂತವ್ರಿಗೆಲ್ಲ ಎಷ್ಟು ಮಾಡಿದ್ರು ಕೂಡ ನಾಯಿಗೆ ಮಾಡಿ ನಾತ ಕೊಡ್ದಂಗೆ ಅನ್ನೋದು ನಮ್ಗೆ ಯಾವಾಗ್ಲೂ ಗೊತ್ತಾಗ್ಬಿಟ್ಟಿದೆ. ಆ ಗೊತ್ತಾದ್ಮೇಲೆನೆ ಯಾರಿಗೇನೇ ಸಮಸ್ಯೆ ಆದ್ರೂ ಸಂಘಟನೆಗೆ ಬಂದಿರಪ್ಪ ಅಂತ ಹೇಳ್ತೀವಿ. ಹಂಗಂತ ಹೇಳಿ ನಾವು ಫೇಕ್ ಸಂಘಟನೆ ಮಾಡ್ಕೊಂಡು ಗಾಡಿ ಡೀಲಿಂಗ್ ಮಾಡ್ಕೊಂಡು CNG ಡೀಲಿಂಗ್ ಮಾಡ್ಕೊಂಡು ಡ್ರೈವರ್ಸ್ನೆಲ್ಲ ಸೇರಿಸ್ಕೊಂಡು ಯಾರೋ ಒಂದಷ್ಟು ಜನನ್ನ ಚಮಚ ಕೆಲಸ ಮಾಡೋರ್ನ ಜೊತೆಲಿ ಇಟ್ಕೊಂಡು ಅವ್ರಗಳಿಗೆ ಹಣ ಕೊಟ್ಟು ಡ್ರೈವರ್ಗಳಿಗೆ ಬಡ್ಡಿ ಬಿಡಿ ಅಂತ ಮೀಟ್ರ್ ಬಡ್ಡಿಗೆ ಬಡ್ಡಿ ಬಿಟ್ಕೊಂಡು ಆಫೀಸಲ್ಲಿ ಕರ್ಕೊಂಡು ದುಡ್ಡು ಕೊಡದೆ ಇರೋರ್ನ ಹೊಡಿಯೋದು ಬಡಿಯೋದು ಇಂಥದ್ದೆಲ್ಲ ನಾವು ಮಾಡ್ಕೊಂಡೇನು ಸಾಕ್ತಿಲ್ರಪ್ಪ. ನಾವು ಮಾಡ್ತಾ ಇರೋದು ಇಷ್ಟೇ, ಕಾರ್ಮಿಕರ ಪರ ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಮಿಕರ ವಿಚಾರವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಿರ್ತೀವಿ. ಅಂಥದಕ್ಕೆ ಯಾರು ಕೈ ಜೋಡಿಸ್ತಾರೋ ಅಂಥವ್ರನ್ನ ಇಟ್ಕೊಂಡು ಮುಂದುವರಿತೀವಿ. ಬರ್ದೇ ಇದ್ದವರು ಎಲ್ಲೋ ಕೂತ್ಕೊಂಡಿರೋ ಅಂಥವ್ರಿಗೆಲ್ಲ ನಿಮ್ಮ ಪಾದಗಳಿಗೆ ಬಂದು ಹೂವು ಹಾಕೊಂಡು ನಿಮ್ಗಳಿಗೆಲ್ಲ ಒಂದು ಸಲ ಮಾಡ್ಕೊಂಡು ಇರ್ಬೇಕಾಗ್ತದೇನ್ರಿ? ನನಗೆ ಹುಷಾರಿಲ್ಲ ಅಂದರೆ ನಾನೇ ಹೋಗ್ಬೇಕು ಆಸ್ಪತ್ರೆಗೆ, ಡಾಕ್ಟ್ರು ನಮ್ಮ ಮನೆಗೆ ಬರಲ್ಲ. ಆ ಥರ ಬರಬೇಕು ಅಂದರೆ ಹಂಗೆ ಆ ರೇಂಜಲ್ಲಿ ಇಟ್ಕೊಂಡಿರ್ಬೇಕು, ಇಲ್ಲ ಸುರಿಬೇಕು ಅವ್ರು ಕೇಳಿದಷ್ಟು. ಎಲ್ಲ ಜನ ಬದಲಾಗಬೇಕು. ಅದನ್ನ ಬಿಟ್ಬಿಟ್ಟು ನಮ್ಮ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗೆ ಯಾರೂ ಸ್ಪಂದಿಸ್ತಿಲ್ಲ, ಎಲ್ಲ ರೀತಿ ಅನುಕೂಲದ ವ್ಯವಸ್ಥೆ ಇದೆ, ಮಾಡಿದೀವಿ ಅಂಥದಕ್ಕೆ ನೀವು ಯಾರು ಕೈ ಜೋಡಿಸಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಅದೆಲ್ಲವನ್ನು ಕೂಡ ಆಟೋಮೆಟಿಕ್ಲಿ ದಮನ ಮಾಡ್ಬೋದು. ಸಮಯ ತಗೊಂಡು ನಡೀತದೆ. ಅಂಥವಕ್ಕೆ ಯಾವುದಕ್ಕೂ ಕೈ ಜೋಡ್ಸಕ್ ರೆಡಿ ಇಲ್ಲದೆ ಅಣ್ಣಂದ್ರುಗಳು ನೀವು ಕೂತಿರೋ ಜಾಗಕ್ಕೆ ಯಾವ್ದಾರ ಆ್ಯಪ್ ಸಂಸ್ಥೆ ಹಿಂಗಿದೆ ಬರ್ರಯ್ಯ ಅಂದ್ರೆ ಇಲ್ಲ, ಅವ್ರು ಮೀಟರ್ ಹಾಕೊಳಕ್ ರೆಡಿ ಇಲ್ಲ, ಬಂಡವಾಳ ಹಾಕ್ಬಿಡ್ಬೇಕಲ್ಲ ಅಂದ್ಬಿಟ್ಟು ಯಾವ್ಯಾವ್ದೋ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು. ಆ ಕಸ್ಟಮರ್ಗಳ ಹತ್ರ ಎಲ್ಲ ನಾನು ಇದ್ರಲ್ಲಿ ಬರಲ್ಲ, ಅದ್ರಲ್ಲಿ ರೇಟ್ ಕಮ್ಮಿ ಐತೆ, ಇದ್ರಲ್ಲಿ ಜಾಸ್ತಿ ಐತೆ ಕೊಡಿ ಅಂದ್ರೆ ಹೆಂಗ್ ಕೊಟ್ಬಿಡ್ತಾರೆ? ಮೀಟರ್ ಹಾಕೊಂಡು ಇಸ್ಕೊಬೇಕು. ಅದನ್ನ ಬಿಟ್ಬಿಟ್ಟು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಇದು ಮೀಟ್ರ್ ಟ್ಯಾಕ್ಸಿ ಇದು ಇದರಲ್ಲಿ ಏನ್ ತೋರಿಸುತ್ತೋ ಅದನ್ನ ಕೊಟ್ಬಿಡು ಅಂದ್ರೆ ಮುಟ್ಟಾಡ್ರಲ್ಲ ಜನ ಕೊಡಕ್ಕೆ. ಅದಕ್ಕೆ ಮೊನ್ನೆ ಅವ್ನು ಯಾರೋ ಒಬ್ಬ ಸರಿಯಾಗಿ ಕೊಟ್ಟಿದ್ದ ಕೆಲಸ. ಇದೆಲ್ಲ ಮಾಡ್ಕೊಂಡು ಕೂತಿದ್ದೀರಾ, ಮೀಟರ್ ಹಾಕೊಂಡು ದುಡಿರಯ್ಯ ಬರ್ರಿ, ಯಾಕೆ ವ್ಯವಸ್ಥೆ ಇದೆಯಲ್ಲ. ಇದು ಯಾವುದಕ್ಕೂ ನೀವು ಬರಕ್ ರೆಡಿ ಇಲ್ಲದೆ ಅವ್ರು ಸರಿ ಇಲ್ಲ ಇವ್ರು ಸಲ. ಹೌದು, ರಾಜಕಾರಣಿಗಳು ನೋಡಿ ನಿಗಮ ಮಂಡಳಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಯಾವ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ ಏನು ಮಾಡಿರ್ಲಿಲ್ಲ. ಈ ಸರ್ಕಾರನೂ ಕೂಡ ಏನೋ ಮಾಡ್ತೀವಿ ಅಂತ ಬರೀ ಹೆಸರು ಮಾತ್ರ ಪುಂಗು ಊದಿದ್ರು ಅಷ್ಟೇ. ಆ ಪುಂಗಿ ಊದಿದ್ ಅಲ್ಲಿಗೆ ತಣ್ಣಗಾಗೋಯ್ತು. ಆ ನಿಗಮ ಮಂಡಳಿಯಿಂದ ಏನೂ ಕೂಡ ಇವತ್ತರೆಗೂ ಒಂದು ಒಳ್ಳೇದು ಆಗಿಲ್ಲ. ಅದು ಏನ್ ಆಗ್ತೈತೆ ಅನ್ನೋದು ಯಾರಿಗೂ ಕೂಡ ಏನು ಇನ್ಫಾರ್ಮೇಶನ್ನೇ ಇಲ್ಲ. ಈ ರೀತಿ ನಮ್ಮ ಹತ್ರ ಸೆಸ್ ಅಮೌಂಟ್ ಎಲ್ಲ ತಗೊಂಡು ಮೋಸ ಮಾಡ್ತಾ ಇದ್ದಾರೆ. ಇದನ್ನ ಅವ್ರ ಹತ್ರ ಕೇಳ್ಬೋದೇ ಹೊರತು ಓಲಾ ಊಬರ್ ಅವ್ರು ಸರಿ ಇಲ್ಲ, ರ್ಯಾಪಿಡ್ ಅದವ್ನು ಸರಿ ಇಲ್ಲ, ನಮ್ಮ ಯಾತ್ರೆ ಅವ್ನು ಹಿಂಗ್ ಮಾಡ್ತವನೆ ಹಂಗ ಕೂತ್ಕೊಂಡ್ರೆ ನೀವ್ ಏನ್ ಹೇಳಿದ್ರು ಅದಷ್ಟೇ. ಅವ್ರದ್ದು ಅರಿಯಲ್ಲ, ನಿಮ್ದು ಮುರಿಯಲ್ಲ ಅನ್ನೋ ರೀತಿಲೇ ಇರ್ತದೆ. ಮುರಿಯೋ ಅಂತ ರೀತಿಲಿ ಅರಿಯೋ ಅಂತ ರೀತಿಲಿ ಏನ್ ಕೆಲಸ ಮಾಡ್ಬೇಕು ಅದು ಯಾವುದಕ್ಕೂ ನೀವು ಬರಕ್ ರೆಡಿ ಇಲ್ಲ. ಬರೀ ನಿಮ್ಗೆ ಸಮಸ್ಯೆಗಳು. ನೀವು ಕೂತಿರೋ ಜಾಗದಲ್ಲಿ ಅನುಕೂಲ ಆಗ್ಬೇಕು, ಏರ್ಪೋರ್ಟ್ ಇಂದ ಒಳ್ಳೆ ರೇಟ್ ಬಂದ್ಬಿಡ್ಬೇಕು, ಇಲ್ಲಿಂದ ಒಳ್ಳೆ ರೇಟ್ ಕೊಟ್ಬಿಡ್ಬೇಕು, ಲೋಕಲ್ ಸಿಟಿಲಿ ಒಳ್ಳೆ ರೇಟ್ ಕೊಟ್ಬಿಡ್ಬೇಕು. ಬರೀ ಇದೇ ಅವರಿಂದ ಏನ್ ಬರ್ಬೇಕು, ಅವರಿಂದ ಏನ್ ಕೊಡ್ಬೇಕು ಅನ್ನೋದನ್ನೇ ಕೇಳ್ಕೊಂಡಿರ್ತೀರಿ ಹೊರತು ನಮ್ಮಿಂದ ನಾವ್ ಇಲ್ಲಿ ಏನ್ ಮಾಡ್ಕೊಳ್ಬೇಕು ಅದಕ್ಕೆ ಯಾವ್ದಕ್ಕೂ ಕೂಡ ಬರಕ್ ರೆಡಿ ಇಲ್ಲ. ಈ ತರ ನಿಮ್ ಮನಸ್ಥಿತಿಗಳು. ಒಟ್ನಲ್ಲಿ ನಿಮ್ಗೆಲ್ಲ ಏನು ಅಂದ್ರೆ ಶೋ ಕೊಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ನಾವು ಒಳ್ಳೇದ್ ಮಾಡ್ತೀವಿ ಅನ್ಕೊಂಡು ಓಡಾಡ್ಕೊಂಡು ಯಾರಿರ್ತಾರೆ ಅವ್ರ ಹಿಂದೆ ಜೈಕಾರ ಹಾಕೊಂಡು ಆ ಪ್ರಯೋಜನಕ್ಕೆ ಬರ್ದಿಲ್ದಿರೋ ಅಧಿಕಾರಿಗಳ ಮುಂದೆ ಅಲ್ಕೊಂಡು ಆ ಪ್ರಯೋಜನಕ್ಕೆ ಬರ್ದಿಲ್ದಿರೋ ಆ ಪುಡಾರಿ ರಾಜಕಾರಣಿಗಳಿಂದ ಅಲ್ಕೊಂಡ್ ಕೂತಿರೋದೇ ನಿಮ್ ಜೀವನ. ಅದೇ ಚಂದ ನಿಮ್ಗಳಿಗೆ. ಒಳ್ಳೇದಾಗುವಂತ ರೀತಿಯಲ್ಲಿ ವ್ಯವಸ್ಥೆಗಳು ಮಾಡಿಕೊಟ್ಟು ಹಿಂಗಿದೆಯಾ ಕನ್ನಡಿಗರನ್ನ ಬೆಳೆಸಿ, ಕನ್ನಡಿಗರ ಸಂಸ್ಥೆಗಳನ್ನ ಉಳಿಸಿ. ಇಲ್ಲಿ ನಾವು ನೆಲೆ ಉರಿದ್ರೇನೆ ಬೇರೆಯವರೆಲ್ಲ ಇಲ್ಲಿಂದ ವಾಟ ಕೀಳೋದು. ನಾವುಗಳು ಗಟ್ಟಿ ಆಗ್ಬೇಕು. ಇಲ್ಲಿ ಯಾವ ರಾಜಕಾರಣಿಗಳು ನಮ್ಮನ್ನ ಇಲ್ಲಿ ಭದ್ರ ಮಾಡಲ್ಲ, ಯಾವ ಅಧಿಕಾರಿಗಳು ಕೂಡ ನಮ್ಗೆ ಇಲ್ಲಿ ಭದ್ರದ ವ್ಯವಸ್ಥೆ ಮಾಡ್ಕೊಡಲ್ಲ. ಇಲ್ಲಿ ನಮ್ಮಿಂದ ನಾವು ಬದಲಾವಣೆ ತರಬೇಕು ಅನ್ನೋ ರೀತಿಲೆಲ್ಲ ತಿಳಿಸಿದ್ರು ಕೂಡ ಬರಕ್ ರೆಡಿ ಇಲ್ಲದೆ ನೀವುಗಳು ಅವ್ರ ಹಿಂದೆನೆ ಅಲ್ಕೊಂಡು ಅವರೇ ಹಂಗ್ ಮಾಡ್ತಾರೆ ಇವರೇ ಹಿಂಗ್ ಮಾಡ್ತಾರೆ ಅನ್ಕೊಂಡಿದ್ರು. ಇನ್ನೂ 50 ವರ್ಷ ಹೋದ್ರು, ಇನ್ನೂ 100 ವರ್ಷ ಹೋದ್ರು ಹಿಂಗೆ ಹೇಳ್ಕೊಂಡಿರ್ಬೇಕಾಗ್ತದೆ ಅಷ್ಟೇ. ನಾವ್ ಹೇಳೋದಿಷ್ಟೇ, ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೇನ್ ವಿಚಾರವಂತಿಕೆಗಳನ್ನ ತಿಳಿಸ್ತೀವಿ ಅದನ್ನ ನೋಡ್ಕೊಂಡು ಯಾರು ಸಂಘಟನೆ ಬಂದು ಕೈ ಜೋಡಿಸ್ಕೊಂಡಿರ್ತಾರೆ ಅಂಥವ್ರಿಗೂ ಮಾಹಿತಿಗಳು ಕೊಡ್ತೀವಿ. ಕೈ ಜೋಡಿಸಿ ಸಾಗಿದ್ರೆ ಜೊತೆಲಿ ಸಾಕ್ತೀವಿ. ಇಲ್ವಾ ನಿಮ್ದು ಹರಿಯಲ್ಲ, ಅವ್ರದ್ದು ಮುರಿಯಲ್ಲ, ನೀವಂತೂ ಯಾರು ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಏರೋದು ಇಲ್ಲ, ಇಳಿಯೋದು ಇಲ್ಲ, ಹಿಂಗೆ ಸಾಕ್ತಾ ಇರ್ತದೆ ಅನ್ಕೊಂಡು ನಮ್ಮ ಆಕ್ಟಿವಿಟೀಸ್ಗಳನ್ನ ನಾವೇನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ದಯವಿಟ್ಟು ಅಂಥ ಆಕ್ಟಿವಿಟೀಸ್ಗಳಿಗೆ ಅನಾವಶ್ಯಕವಾಗಿ ಬಂದು ವೇಸ್ಟ್ ಕಾಮೆಂಟ್ಗಳನ್ನ ಹಾಕೋ ಬದಲು ನಾವೇನು ಹೇಳಿರ್ತೀವೋ ಅದು ಕೈ ಜೋಡಿಸಿ. ಇಲ್ಲ ಅಂದ್ರೆ ಆರಾಮಾಗಿ ನಿಮ್ಮ ಪಾಡು ನೀವು ಇದ್ಬಿಡಿ. ಯಾಕೆಂದ್ರೆ ನಾವು ಅಷ್ಟೇ ಕಾನೂನಾತ್ಮಕವಾಗಿ ಸಂಘಟನೆ ಮಾಡಿಕೊಂಡು ಏನು ಮಾಡಬೇಕು ಆ ಕೆಲಸ ನಮ್ಮ ಕಡೆಯಿಂದ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ಒಗ್ಗೂಡ್ಬೇಕು. ಏನೋ ಇಂಡಿವಿಜುವಲ್ ಹೋರಾಟನ ಬಿಡಪ್ಪ ರಿಸಲ್ಟ್ ತೆಗಿಬೋದು ಅನ್ನೋಕ್ಕೆ. ಇದು ಸಾಮೂಹಿಕ ಹೋರಾಟ.
ಇದರಲ್ಲಿ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇದ್ರೆ ಮಾತ್ರ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಆ ರೀತಿ ಇಲ್ಲ ಅಂದರೆ ಖಂಡಿತ ಅವ್ನು ಏನು ಕೂಡ ಇಲ್ಲಿ ಮಾಡೋಕ್ಕಾಗಲ್ಲ. 2 ದಿನ ಬೂಟಾಟಿಕೆಯಲ್ಲಿ ಒದ್ದಾಡ್ಬೋದು ಅಷ್ಟೇ. ಎನಿವೆ, ಯಾರೋ ಒಂದಿಬ್ರು ಸ್ನೇಹಿತರು ಕಾಮೆಂಟ್ ಹಾಕಿದ್ರು, ಈ ಒಂದು ಲೈವ್ ಕಾಮೆಂಟ್ ಬಾಕ್ಸಲ್ಲಿ ಆ ಸ್ಕ್ರೀನ್ಶಾಟ್ ಹಾಕ್ತೀನಿ. ನೀವುಗಳೇನಾದರೂ ಸಂಘಟನೆಯಲ್ಲಿದ್ದರೆ ಹಾಕ್ರಪ್ಪ, ನಮಗೇನು ಬೇಜಾರಿಲ್ಲ. ಎಲ್ಲೋ ಕೂತ್ಕೊಂಡು ವೇಸ್ಟಾಗಿ ಕಾಮೆಂಟ್ ಹಾಕಿದ್ರೆ ನಿಮ್ಮಂಥ ವೇಸ್ಟ್ ನನ್ನ ಮಕ್ಳುಗಳಿಗೆ ಇದೇ ರೀತಿಯಲ್ಲೇ ಲೈವ್ ಮಾಡಿ ಅರ್ಥ ಮಾಡಿಸ್ಬೇಕಷ್ಟೆ. ಹಾಗಾಗಿ ಲೈವ್ ಮಾಡಿ ತಿಳಿಸ್ತಾ ಇದ್ದೀವಿ. ಎನಿವೆ, ಬದಲಾಗ್ರಿ ಅಷ್ಟೇ.